ಮುಖ್ಯವಾದ ಒಂದು ಅರ್ಜೆಂಟ್ ಕೆಲಸ ಅದ ನನಗೆ. ಮುಖ್ಯವಾದ ಅರ್ಜೆಂಟ್ ಕೆಲಸ ಯಾವ್ದು ಅದು? ಮುಖ್ಯವಾದ ಅರ್ಜೆಂಟ್ ಯಾವ್ದು ಮತ್ತೆ? ನಮ್ದು ಹಂಗ ಅರ್ಜೆಂಟ್ ಕೆಲಸ ನೀನು. ಅಲ್ಲ ಮುಖ್ಯವಾದದ್ದು ಅದ ಅರ್ಜೆಂಟ್ ಮುಖ್ಯನೇ ಅದ ನಿನ್ನ ಬಳಿ ಕೆಲಸ. ಹೇಳಪ್ಪ ಅದೇನ್ ಹೇಳ. ನಮ್ಮ ಊರಾಗ ಜಾತ್ರೆ ಅದ. ಹೌದಲೇ, ನಾನು ಹುಡ್ಕೊಂತ ಎಲ್ಲೆಲ್ಲಿ ಹೋಗಿದ್ರಿ? ಏನ್ ಕೇಳ್ತಿ ಅದು ಸುದ್ದಿ ಒಟ್ಟ ಕೇಳಬೇಡಿ. ಎದಕ್ಕ? ಅಲ್ಲಿ ಹೋಗಿದ್ದೆ. ಎಲ್ಲೇ? ನೀ ಅಲ್ಲಿ ಕುಂಡ್ರಿತಲ್ಲಿ ದಿನ ಜಾಗ. ಹಾ ಬಿಟ್ಟು ಒಂದು 2 ತಿಂಗಳು ಆತ್ ಬಿಡ್ಲೆ. ಈಗ ಯಾಕೆ ಬಿಟ್ಟಿಲ್ಲ? ಅದು ಯಾರು ಬರೋವಳು ಬಿಡ್ಲೆ. ಬರೋವಲ್ರಿ. ಅಲ್ಲಿ ಕೇಳಿದೆ, ಅಲ್ಲಿ ಇಲ್ಲ ಅಂತ ಹೇಳಿದ್ರು. ಮತ್ತ ಅಲ್ಲಿ ದಾಬಾಕ್ ಹೋಗಿದ್ದೆ. ಅಲ್ಲಿ ಹುಡುಕಾಡಕೊಂತ ಏನ್ ಮಾಡೋದಪ್ಪ, ಕೈ ಕಟ್ಟಾಗೈತಿ, ರೊಕ್ಕ ಇಲ್ಲಂಗ ಐತಿ, ಕುಡಿಯೋದ ಬಿಟ್ಬಿಟ್ಟಿನಿ. ಈಗ ಅಲ್ಲಿ ಬಿಟ್ಬಿಟ್ಟಿ ಒಂದು 6 ತಿಂಗಳು ಆತಿಗೆ ಬಿಟ್ಟು. ಅಲ್ಲಿ ಇನ್ನೊಂದ್ ಜಾಗ ಐತಿ ಅಲ್ಲಿಂದ. ಎಲ್ಲಿ ಬರ್ಕೋಬೇಕಾರ? ಮಟ್ಕ ಅಲ್ಲಿ ಅಲ್ಲಿ ಹೋಗಿದ್ದೆ. ಅಲ್ಲಿ ಸಿಗ್ಲಿಲ್ಲ. ಅಲ್ಲಿದ್ದಿಲ್ ಬಿಡ ನಾನು ಇವತ್ತು. ಯಾಕ ಅಲ್ಲಿ ಯಾಕೆ ಹೋಗೋದ್ ಬಿಟ್ಟಿ? ಅಲ್ಲಿ ಹೋಗಿದ್ನೋ ಅಂದ್ರೆ ರೇಡ್ ಆಯ್ತಲ್ಲ, ಹಿಂಗಾಗಿ ಬಿಟ್ಬಿಟ್ಟೆ ಅದನ್ನ. ಬಿಟ್ಬಿಟ್ಟೆ ಎಲ್ಲಾ ಉದ್ಯೋಗ ಬಿಟ್ಬಿಟ್ಟೆ ನೋಡಿ ನಾನು. ಸರಿ ಕೇಳಿದೆ, ಅಲ್ಲಿ ಹೋಗಂದ್ರು ಸಿಗ್ತಾನಂತಂದ್ರು. ಇಲ್ಲಿ ಬಂದೆ, ಇಲ್ಲಿ ಬರತಾನ ನೀ ಇತ್ತಿದ್ದಿ. ಹೇಳ. ಈಗ ನಿನ್ನ ಕಡೆ ಏನಿಲ್ಲ ಅಂದ್ರ ನಮ್ಮ ಮನಿಗ್ ಬೀಗ್ರ ಬಂದ್ರಿ. ನಾನೇನ್ ಮಾಡಕ್ ಹೋಗ್ಲ, ನಿಮ್ ಮನಿಗ್ ಬಂದಿರ್ತಾರ ಬೀಗ್ರ, ನಮ್ಮ ಮನಿಗ್ ಬಂದಾರ ಏನ? ನನಗ ಅರ್ಜೆಂಟಿಗೆ 10,000 ರೂಪಾಯಿ ಹರ್ಕತ್ ತೆಗ್ಯಾವ. ಎದಕ್ಕ? ಜಾತ್ರೆ ಮಾಡಿಸ್ಬೇಕು ಅವ್ರಿಗೆ. ನಿಮ್ ಮನಿ ಬೀಗ್ರ ಬಂದಾರ, ನೀ ಜಾತ್ರೆ ಮಾಡ್ಸಾವ, ನೀ ಖರ್ಚು ಮಾಡ, ನಾ ಏನ್ ಮಾಡಕ್ ಹೋಗ್ಲಿ ಅದಕ್ಕ? ಹಂಗ ಅನ್ಬಾಡು, ದೋಸ್ತಿ ಎದಕ್ಕತ್ತಾರ. ಬಂದಾಗ ಹೆಲ್ಪ್ ಮಾಡ್ಬೇಕಪ್ಪ ಅಂತ ಪ್ರಸಂಗ ಬಂದ್ರು. ಹೌದಪ್ಪ. ನಮ್ಮ ಮನಿಗ್ ಬೀಗ್ರ ಬಂದಾರಂದ್ರ ಅಸಹ್ಯ ಆಗಲ್ಲೇನು? ಅದಕ್ಕ ನೀ ಏನಾರ ಮಾಡು, ಒಂದ್ 10,000 ರೂಪಾಯಿ ಹೆಲ್ಪ್ ಮಾಡು, ಮಾತ್ರ ನೀನು ಕೊಡ್ತೀನಿ. ಯಪ್ಪ ಯಾಕೆ ಬೆನ್ನತ್ತಿರ್ಲಿ? ನಾ ಏನ ರೊಕ್ಕದ ಗಿಡ ಹಚ್ಚೇನೆ ಅನ್ಲಿ? ಬಂದ್ಕೊಳ್ಳಿ ಹಿಂಗ ಅಳಿಗೆ ಆಡಿಸಿ ಉದುರಿಸಿ ಕೊಡಾಕ. ನಿನಗೆ ಎಲ್ಲಾರ ಬೇಡದ್ರೆ ಸಿಗ್ತಾವ. ನೋಡಪ್ಪ, ನಮ್ಮ ಅಕ್ಕ ಊರಾಗ ಬಡ್ಡಿ ವ್ಯವಹಾರ ಮಾಡ್ತಾಳ. ಅಲ್ಲಿ ಹೋಗು, ಏನಾರ ಸಾಮಾನು ಒತ್ತಿ ಇಡು, ರೊಕ್ಕ ಕೊಡ್ತಾಳ. ಇಸ್ಕೊಂಬ, ಯಾರು ಬಿಡಂದಾರ? ಎಟ್ಟರೆ ಶಾಣೆ ಅದೀನಿ ಅಂತೀನಿ. ನಾ ಇದು ಹಿಂಗದೀನಿ. ಇದೇ ತೆಗ್ದು ಇನಾಮ್ ಹಾಕಿ ಸುದ್ದಿನ ಒಟ್ಟ ತೆಗಿಬೇಡಿ. ಯಾಕೋ? ಊರ್ ಮಂದಿ ಮನಿ ಎಲ್ಲ ಅಳಗಲ್ ಹಚ್ಚಾರ. ಅವ್ರು ಬಡ್ಡಿ ಹಂಗ ರೊಕ್ಕ ಕೊಟ್ರ ನನಗ್ ಬಿಡ್ತಾರ ಅವ್ರು? ಮತ್ತ ಅಷ್ಟಿದ್ದು ಅವ್ರ ಹತ್ರ ಹೋಗಿರ್ಲಿ, ಕೊಡ್ರೆ ಯವ್ವ ಅಂತ ಹೇಳಿ. ನಾ ಒಟ್ಟ ಅವ್ರ ಕಡೆ ಹೋಗಂಗಿಲ್ಲ, ಏನಿದ್ರು ನಿನ್ನ ಕಡೆ. ಈಗ ರೊಕ್ಕ ಹೆಂಗ್ ಕೊಡ್ಬೇಕು? 10,000 ಅಂದಿಲ್ಲ? 10,000 ರೂಪಾಯಿ ನಿಂತ ಕಾಲ್ಮೆ ಹೆಂಗ್? ಇದು ನಿಮ್ಮ ಮನ್ಯಾಗ ಬಂಗಾರ ಎಷ್ಟೈತ್ಲಿ? ಹಣ್ಣಿ ಬಿಡ್ಬೇಕು. ಬಂಗಾರ ಎಲ್ಲಿದ್ ಬಂಗಾರ? ಏನು ಬಂಗಾರ ಕೇಳ್ಬೇಡ. ಇಲ್ಲ ಒಟ್ಟ ಕೇಳ್ಬೇಡ. ಒಂದು ಅರ್ಧ ತೊಲಿನೂ ಇಲ್ಲ. ಒಂದಿಟ್ಟು ನಮ್ಮ 5 ಇಷ್ಟ. ಒಂದು 2 ಗುಂಜಿ ಆಗುತ್ತಾನ? ಅಟ್ಟನು ಆಗಂಗಿಲ್ಲ, ಇಷ್ಟ ಸುಮ್ಮ. ಅಷ್ಟ್ರಾಗ ಹೆಂಗ್ ಮಾಡ್ಬೇಕು? ಇರ್ಲಿ, ನನ್ ರೊಕ್ಕನ ಹೋದ್ರು ಚಿಂತಿಲ್ಲ. ನನ್ನ ಕಡೆ ಒಂದು ಅರ್ಧ ತೊಲಿ ಬಂಗಾರ ಐತಿ. ಸೀದಾ ನಾವು ಕಂಬರ್ ಮನಿಗೆ ಹೋಗುನು. ಕಂಬರ್ ಮನಿಗೆ ಎದಕ್ಕ? ಇಷ್ಟು ದಪ್ಪ, ಇಷ್ಟು ಉದ್ದ, 3 ಚಿಣಿ ಮಾಡ್ಸುನು. ಕೆಬ್ಬಣದು 3 ಚಿಣಿ ಮಾಡ್ಸುನು. 3 ಚಿಣಿ ಮಾಡಿಸಿ ಅದಕ್ಕ ತಾಂಬೂರ್ ನೀರು ಕುಡಿಸೋನು. ತಾಂಬೂರ್ ನೀರ ಕುಡಿಸ್ಬಿಡೋನು. ಆಮೇಲೆ 2 ತುದಿಗೆ ಬಂಗಾರ ನೀರು ಕುಡಿಸೋನು. ನಿಮ್ಮ ಅಕ್ಕೇನು ಹುಚ್ಚ ತಿಳ್ಕೊಂಡಿದ್ವಿ? ಯಾಕ? ಅಚಾನಕ್ ನಡಬರ್ಕ ತಿಕ್ಕಿ ನೋಡಿದ್ರೆ ಏನ್ ಮಾಡ? ಯಪ್ಪೋ, ಅವರು ಚಾಪಿ ತೆಳಗ್ ನುಗ್ಗಿದ್ರ ನಾ ರಂಗೋಲಿ ತೆಳಗ ನುಗ್ಗುತ್ತೇನ್ಲಿ. ಅಷ್ಟು ಮಬ್ಬು ನನ್ನ ಮಕ್ಕಳದಾರ ಅವರು. ನಿಂಗೆ ಗೊತ್ತಾಗಲ್ಲ. ನಾ ಎಲ್ಲ ವಿಚಾರ ಮಾಡ್ತೇನೆ. ನಿಂಗೆ ಬೇಕಾಗಿದೆ ಎಷ್ಟು? 10,000. ನಾ ಹೇಳಿಸ್ ನೀ ಕೇಳು. ನಾ ಎಲ್ಲದಕ್ಕೂ ಹೂ ಅನ್ಬೇಕು. ನಾ ಅಂದಿದ್ದಕ್ಕೆಲ್ಲ ನನಗೆ ನನಗೆ ಹರ್ಕತ್ ತೆಗ್ಯದ. ನೀ ಏನ್ ಹೇಳ್ತಿ ಅದಕ್ಕೆ ನಾ ಹೂ ಓದ್ತೀನಿ. ಅಷ್ಟ ಅಂದ್ಬಿಡು. ನಮ್ಮಕ್ಕ ಬಂದು ಸಿರ್ಲಿ ಸುಮ್ಮನೆ. ಅದಕ್ಕ ಹೇಳ್ತೇನಿಲ್ಲ, ಸೋಗ್ಲಾಡ್ಯಾರ, ಊರ್ ಸೋಗ್ಲಾಡ್ಯಾರ. ಈ ಸಂಘವ್ರು ಎದುರು ಹಾಕೊಂಡು ಈ ಊರಾಗ ಹೆಂಗ ಬಾಳೆ ಮಾಡ್ತೀರಿ ಅಂತ. ಈಗೇನಾತ್ ನೋಡ್ ನಿನ್ನ ಪರಿಸ್ಥಿತಿ. ಅದಕ್ಕ ನನ್ನ ಮುಂದೆ ಶೆಡ್ ಹೊಡೆದು ಯಾರು ಜೀವನ ಮಾಡಕ್ ಆಗಂಗಿಲ್ಲ ಅಂದೆ. ಬಿಡಂಗಿಲ್ಲ ಅವ್ರಿಗಿನ. ಯಾಕಂದ್ರೆ ಬಾಯಾಗ ಮಚ್ಚ ಐತಿವಿ. ಹೌದು ನೋಡ. ಅಂದಂಗ ಗುಂಡೆ ಇಲ್ಲೇ ಅದೆಲ್ಲ ಊರ್ ತುಂಬೆಲ್ಲ ಹುಡುಕಾಡಿದ್ನಲ್ಲೋ ತಮ್ಮ. ಇಲ್ಲಿ ಬಿಟ್ಟು ಎಲ್ಲಿ ಹೋಗ್ತೇನೆ? ಸಂತೋಷದ ಸುದ್ದಿ ಹೇಳದಿತ್ತು. ಮೊದಲಿಗೆ ಹಾಲು ಕುಡಿಪ. ಯಾಕೋ? ಯಾವ ಹೆಂಗಿರ್ತಿ ಯಾರಿಗೆ ಗೊತ್ತ ನೀನು? ಮತ್ತ ನನ್ನ ಸ್ವಲ್ಪ ಆಸ್ತಿ ನಿನ್ಗ ಬರ್ಲಿ ಅಂತ ತಿಳ್ಕೊಂಡ್ ಅದ್ರ ವಿಷಯ ಕೊಟ್ಟಿದ್ರ ಮುಚ್ಚೋ ಬಾಯಿನೇ. ನಿನಗ ಹಾಕದಿತ್ತಂದ್ರ ಸಣ್ಣವ್ ಇದ್ದಾಗ ಹಾಕಿ ಮ್ಯಾಲ ಕಳಿಸ್ತಿದ್ದೆ. ಇಷ್ಟು ದೊಡ್ಡ ಕತ್ತಿ ಆಗ ಮಟ್ಟ ಎದಕ್ ಬಿಡ್ತಿದ್ದೆ? ಹೇಳಕ್ ಬರಂಗಿಲ್ಲ. ಕಪ್ ಚಾ ಕುಡಿದ ಮುಚ್ಚ ಬಾಯ್. ನನ್ನ ಮಗ ಅಂದ್ರು ನೀನ, ನನ್ನ ತಮ್ಮ ಅಂದ್ರು ನೀನ. ಸುಮ್ಮ ಹಾಲು ಕುಡಿ. ನನಗ ಸಂತೋಷ ಹೆಚ್ಚಾಗೈತೋ ತಮ್ಮ. ಸಂತೋಷದಾಗ ನಾ ಹಾಲು ಕುಡಿಬೇಕ? ಹೌದು. ಅವ್ ನೋಡ್ತಾನ. ಅಯ್ಯ ನೋಡ್ಲಿ ಬಿಡು. ಇವ ಬಂದ ಕೂದ್ಲ ತುಂಬವ. ಬಸವಂತ. ಅಯ್ಯ ಬಸವಂತ. ಅಯ್ಯ ಇದ್ರ ಮೀಸಾಗತ್ತ ಈಗ ನೀವು ಓಡಾಡ್ಲಿ.
ಹಿಂಗ್ಯಾಕಾಗೈತ ಇದು ಏದಿರಿ ಹೆಂಡತಿ ಓಡೋಗ್ಯಾಳ ಏನ ಏ ಅವಂದೆಲ್ಲಿ ಮದುವೆ ಆಗೈತಿ ಆಗಿಲ್ಲ ಇನ್ನ ಇಲ್ಲ ಮತ್ತ ಇವ ಬಸವಂತ ಅಂದಿಲ್ಲ ಮತ್ತ ಬಸವಂತ ಗೌಡ್ರ ಮನೆ ಜಿತ್ತಕ್ಕಿದ್ನಲ್ಲ ಓ ಆ ಬಸವಂತನ ನಾ ಮೂಲಿ ಮನಿ ಬಸವಂತ ಮಾಡಿದ್ದೆ ಅವ್ರ ಅಕ್ಕನ ಮಗಳಿಲ್ಲ ಏನ್ ಹೆಚ್ಚ ನೀವ ಹೌದನ ಅಯ್ಯ ಕರಿ ಜಿಟ್ಟೆ ತಗೋ ತಗೋ ತಮ್ಮ ಅವನ್ನೇ ನೋಡ್ಕೊಂತ ಕುಂದಿರ್ತೀರಿ ಹಾಲು ಬ್ಯಾರೆ ಕಡೆ ಕುಡಿ ಹೋತ್ ನೋಡು ಮತ್ ಸುಮ್ಮನೆ ನಾ ಹೇಳ್ದೆ ಹ್ಞೂ ಅನ್ನೋ ಹೊಳ ಕಡೆ ಸುಮ್ಮ ಹಾಲು ಕುಡಿ ಹೆಂಗ ಹಿಂಗ ಕುಡ್ಸಿದ್ರು ಹಿಂಗ ಅದೇಯಲ್ಲ ನೀನ್ ನಾವು ಲೈಟಿನ ಕಂಬದಂತವನ ಇದು 2 ಎಮ್ಮಿದ್ ಹೌದಲ್ಲ ಅಲ್ಲ ಇನ್ನೊಂದು 3 ಸೇರಿ ಕೊಟ್ಟಿನಿ ಯಾಕೆ ಕುಡಿಸಿದ ಅದನ್ನ ಹೇಳ್ಬಿ ಅಯ್ಯ ಯಾಕಂತ ಖುಷಿನು ಖುಷಿ ಅಂತ ಖುಷಿ ನಿನಗೆ ಆ ಬಲವಂತಪ್ಪನ ಹೆಣ್ತಿದ್ಲಲ್ಲ ಸಾವಂತ್ರಿ ಮಾತ್ರವ ಆಕಿನ ಸಾವಂತ್ರಿ ನಾನ ಬಸರಾಗಿನಿ ಅಂತ ಊರ್ ತುಂಬೆಲ್ಲ ಹೊಟ್ಟಿ ತೋರ್ಸ್ಕೊಂತ ಅಡ್ಡಾಡ್ತಿದ್ಲ ದೇವ್ರು ಕೊಟ್ಟನ ಆಗಿರ್ಬೇಕು ನೆಗದ್ ಬಿತ್ತ ನೋಡಕ್ಕೆ ಕೂಸ ತ್ರಾಸ್ ತಗೋಬೇಡತ್ತಮ್ಮ ಒಳಗ್ ಹೋಗಿ ಬಾಳ ತೆಗೈತಿ ಬೇಕಾರ್ ಕೈ ಹಾಕೋ ಒಳಗ ಬರ್ತತ್ ನೋಡು ಹೆಣ್ಣರ ಹೌದಲ್ಲಿನ ಯಾಕೋ ಹೆಣ್ಣಾಗಿದ್ದಕ ಹೇಳತ್ತೀನಿ ನೀನು ಒಂದ್ ಹೆಣ್ಣು ಹೌದು ಪಾಪ ಹೆಣ್ಮಳು ಕೂಸತ್ತಿದ್ದಂಗ ಹಾಲು ಕುಡಿಸಿದೆ ಆಕೆ ನನಗೇನ ಹತ್ತಿದಕ್ಕೆ ಹೊಂದಿದಕ್ಕೆ ಮಗಳು ಕೊಟ್ಟಿ ಇಲ್ಲಲ್ಲಿ ಕೊಟ್ರೆ ಆಕೆ ನನ್ನ ಮಗಳನ ಶೆಟ್ಟಿ ಮಗಳದ ಇರುವಂತ ಬೀಗರಾದ್ರಿಲ್ಲ ಅಯ್ಯ ಅನ್ಕೋಬೇಕು ನಾನು ಕರ್ಮಕ್ಕ ಇರ್ಲಿ ಬಿಡು ಇವೊಂದೊಂದ್ ದೊಡ್ಡ ಕತೆ ಇದಾವ ಈಗ ಇವಂದೇನಂತ ಹಂಗಲ್ಲಕ್ಕ ಈಗ ಇವ ಮೊದ್ಲಿನ ಬಸವಂತಲ್ಲ ಈಗ ಬಂಗಾರ ಬಸವಂತಾಗ್ಯಾನ ಬಂಗಾರದ ಬಸವಂತ ಏನ ಗೌಡ್ರ ಮನೆ ಜಿತಕ್ಕಿದ್ದಿಲ್ಲ ಹೌದು ಹಿಂದ ಅವ್ರ ಮನೆ ಹಿತ್ತಲ್ದಾಗ ಬಚ್ಚಲ ಐತಲ್ಲ ಬಚ್ಚಲ ಸ್ವಚ್ಛ ಮಾಡೋದು ಬಚ್ಚಲಾಗ ತೆಗೀರಪ್ಪ ಸ್ವಲ್ಪ ಚಂದ ಕಟ್ರಪ್ಪ ಅಂತ ಹೇಳ್ಯಾರಂತ ಅಂದ್ರೆ ಬಚ್ಚಲ ಬಿದ್ದಿತ್ತ ಏನು ಒಂದು ಹಂಗಲ್ಲ ಮತ್ತೆ ಕಟ್ಬೇಕಾರ ಬಚ್ಚಲ ಬಿದ್ದಿರ್ತತಿ ಸಂಧ್ಯಾಗ ಚರಂಡಿ ಐತಲ್ಲ ಐತಿ ಸ್ವಚ್ಛ ಮಾಡಕ್ ಹೋಗ್ಯಾನ ಚರಂಡಿ ಸ್ವಚ್ಛ ಮಾಡಕ್ ಹೋಗಿದ್ದ ಅಲ್ಲೇ ತಗ್ಗು ಬಿದ್ದತಿ ಚರಂಡಿಯಾಗ ಅದ್ರಾಗ ಇವ ಮುಳುಗಿದ್ ನಾನು ನಾ ಬ್ಯಾರೆ ಕಡೆ ಹೋಗ್ತೀನೋ ನಾನು ಬಂಗಾರ ತೊಳೋರು ಏಸ್ ಮಂದಿ ನಡಿ ಹೇಳಕತ್ತೀನಿಲ್ಲ ನಾನು ಅದು ಏನಾಗತ್ತಿ ಈಗ ಹೆಂಗ್ ಹೇಳ್ಬೇಕಪ್ಪ ಅಕ್ಕ ತೆಗ್ ಬಿದ್ದತ್ತಲ್ಲ ಅದ್ರಾಗ ಇಷ್ಟು ದಪ್ಪ ಇಷ್ಟು ಉದ್ದ ಎತ್ತ ಲಂಬ ಎತ್ತ ಪಿಂಡ 3 ಬಂಗಾರ ಚಿಣಿ ಸಿಕ್ಕವಂಗ ಎತ್ತ ಲಂಬ ಎತ್ತ ಪಿಂಡ 3 ಬಂಗಾರ ಚಿಣಿ ಸಿಕ್ಕವು ಹೋಗ ಈ ಅಮಾಸಿ ಮಾರವನಿಗೆ ಎಲ್ಲಿಂದ ಬಂಗಾರ ಸಿಗುತ್ತ ಹುಚ್ಚರಿಗೆ ಹೇಳಕತ್ತೆ ಅಲ್ವ ತಮ್ಮ ಮತ್ ಯಾರ್ ಶಣ ಅದಾರ ಇಲ್ಲಿ ಅಂದ್ರ ಹುಚ್ಚೇನು ಮಾತ್ ಹೇಳಕತ್ತೆ ನಾನು ಯಾಕ ಅದೃಷ್ಟ ಯಾವಾಗ 2ನೇ ಒಲಿತೀರಿ ಹಾಕಿ ಬರಂಗಿಲ್ವಾ ಅದು ಖರೇನೆ ಹಣೆ ಬರ್ದಂಗಿರ್ತೈತಿ ಅವನ್ ಹಣೆ ಬರ್ತೈತಿ 3 ಬಂಗಾರ ಚಿಣಿ ಸಿಕ್ಕವು ಎತ್ತ ಲಂಬ ಎತ್ತ ಪಿಂಡ ಅದನ್ನ ಮೊತ್ತನ ಕಡೆ ಒತ್ತಿಡಕ್ ಹೊಂಟಿದ್ದವ ಅಲ್ಲೋ ಅವು ಖರೇನ ಬಂಗಾರದವಂತ ಹೆಂಗ ಗೊತ್ತಾಗದು ಬಂಗಾರ ಅಂಗಡಿ ಹೋಗಿ ನಾನ ಚೆಕ್ ಮಾಡಿಸ್ಕೊಂಡ್ ಬಂದಿನಿ ಬೇ ಹಂಗಾರೆ ನೀನ ತಗೊಂಡ್ ಹೋಗಿದ್ದೆ ಅವನ ಪಕ್ಕಾ ಬಂಗಾರ ಬಂಗಾರ ನನ್ನ ಮ್ಯಾಗ ಸಂಶಯ ಇತ್ತಪ್ಪ ಅಂದ್ರ ನೀ 2 ತುದಿ ತಿಕ್ಕಿ ಖಾತ್ರಿ ಆದ್ಮ್ಯಾಗ ಇಟ್ಕೊ ನೀನು ಹಂಗಂತೀಯ ಆಯ್ತಗ ನಿನ್ನ ನಂಬಲಾರ್ದೆ ಮತ್ಯಾರನ್ನ ನಂಬಲಿ ನಾನು ಬ್ಯಾರೆ ಕಡೆ ಹೊಂಟಿದ್ದವ ಅಲ್ಲೇ ಹೋಗಿದಿ ನಮ್ಮ ಅಕ್ಕದಾಳ ಹೌದೌದು ಇಟ್ಕೊಂತಾಳ ಚಲೋ ಮಾಡಿದಿ ಒಟ್ಟು ರಮೇಶ್ ಹೇಳಿ ಇಲ್ಲ ಚಿಂತೆ ಮಾಡಕ್ ಹೋಗ್ಬೇಡ ಸಂಜೆ ಮುಂದೆ ನಮ್ಮ ಮನಿ ಕರ್ಕೊಂಡ್ ಬಂದ್ಬಿಡಿ ಅಯ್ಯಯ್ಯ ರೊಕ್ಕ ಅಂತ ಕೇಳ್ತಿಲ್ಲ ಮನಾರ ಐತಿ ಯಾಕೆ ಚಿಂತೆ ಮಾಡ್ತಾನವ ಏನು ಬೇಡ 3 ಬಂಗಾರ ಚಿಣಿ ಕೊಟ್ಟು ಬಿಡೋನು 100 ರೂಪಾಯಿ ಕೊಟ್ಟು ಬಿಡ್ತೀನಿ ಜಾತ್ರೆ ಮಾಡಂತ ಹೇಳ್ಬಿಡೋನು ಈ ಊರಾಗ ನೀವ್ ಒಬ್ಬೇ ಕೇಳಿಯ ಮತ್ ನಿಮ್ ಸಂಬಂಧಿಕರು ಯಾರು ಅದಾರ ಮಾಡ್ಕೊಳಬೇಕಂತ ಮಾಡೀನಿ ಕೈ ಹಚ್ಚೇನಿ ಆದ್ರೆ ಇನ್ನೂ ಏನಾಗುತ್ತೋ ಗೊತ್ತಿಲ್ಲ ಅವ್ವ ಬಂಗಾರ ರೇಟ್ ಹೆಂಗೈತಿ ಈಗ ಹೆಂಗೈತಿ 1.25 1,25,000 ರೂಪಾಯಿ ಐತಿ ಅದನ್ನ ಬೇರೆ ಕಡೆ ಹೊಂಟನಪ್ಪ ಅಂತಂದ್ರ ಕೋಟಿ ಗಂಟ್ಲೆ ಬರ್ತೈತಿ ಅದಕ್ಕ ನಾವು ಹೇಳಿದೆ ಏನಂತ ಒಂದು 3 ಕೊಡ್ತೀನಪ್ಪ ಅಂತ ಹೇಳಿದೆ ನೀನವೇನದ 3 ಕೊಡಾಕ ನಾನು ಅದ ಅಂದಲ್ಲ ಮತ್ತೆ ನಾನು 3 ಕೊಡ್ತೇನೆ ಅಂದಲ್ಲ ನೀನ ನಾನ 3 ಲಕ್ಷ ರೂಪಾಯಿ ಕೊಡಿಸ್ತೀನಪ್ಪ ಅಂತ ಹೇಳಿದೆ 3 ಲಕ್ಷ ರೂಪಾಯಿ ಕೊಡ್ತೇನೆ 3 ಲಕ್ಷ ರೂಪಾಯಿ ಕೊಡಿಸ್ತೀನಿ ಅಂತ ಹೇಳಿದೆ ನಿನ್ ಕಡೆ ಅದಾವನ ಸಸ್ತಾದಾಗ ನಿನ್ ಕಡೆ ಕೊಡಿಸ್ತೀನಿ 3 ಲಕ್ಷ ನಾನು ಎಲ್ಲಿಂದ ಕೊಳ್ಳೋ ತಮ್ಮ 3 ಲಕ್ಷನ ವಿಚಾರ ಮಾಡು ಈ ಊರಾಗ ಮಂದಿ ನಿಂಗೆ ಏನಂತಿದ್ರು ಏನಂತೀರ ಬಡ್ಡಿ ಸಂಘವ್ ಬಂದ್ಲು ಅಂತಿದ್ರು ಹೌದು ಅಕಸ್ಮಾತ್ ಅದ್ರಾಗ ಒಂದು ಗಟ್ಟಿ ಮುರುಷಿ ನೀನು ಚಿನ್ನ ಮಾಡ್ಸ್ಕೊಂಡು ಹಾಕೊಂಡ್ ನಿಂತಿಗೋ ಬಂಟ್ರ ಸಾಕ ಬಂಗಾರ ಸಂಘವ್ ಬಂದ್ಲು ಅಂತ
ಊರಾಗಿನ ಮಂದಿ ಬಾಯಾಗ ಕರ್ಸ್ಕೋಬೇಕಪ್ಪ ಅಂದ್ರೆ ಶೆಟ್ಟಿ ರೊಕ್ಕಕ್ಕ ಕತ್ರಿ ಹಾಕಿದ್ರು ತಿಂದಿಲ್ಲ ತಮ್ಮ. ವಿಚಾರ ಮಾಡ್ಬೇಡ. ಹಾ. ಹೆಂಗಿದ್ರು ಮಾವ್ 2 ಕೊಟ್ಟಾನ. 2 ಲಕ್ಷ ರೂಪಾಯಿ ಕೊಟ್ಟಾನು. ಇಟ್ಕೊಳಕ ಹಾ. ನಾನು ಬಡ್ಡಿ ಇಡ್ಡಿಲ್ಲ ತೊಂಬ ಕೊಟ್ಟಿಲ್ಲ 1 ಲಕ್ಷ ರೂಪಾಯಿ. 3 ಆದವಲ್ಲ ಲಕ್ಷ ರೂಪಾಯಿ. ಕೊಟ್ಟು ಬಿಡು. ಆಯ್ತು ತಗೋ. 3 ಇಟ್ಕೊಂಡ್ಬಿಡು. ಏನ ಬಂಗಾರ ಗಟ್ಟಿ. ಹಂಗಾರ ನಾನಿನ ಹೆಣ ಚಂದ ಮಾಡ್ಲಿ. ಎತ್ತ ಲಂಬ ಅಯ್ಯೋ ಹಂಗಾರೆ ಸುದ್ದಿನ ಬಿಟ್ಟು ಬಿಡುತ್ತಮ್ಮ. ಸಂಜೆ ಮುಂದೆ ಹಿತ್ಲು ಬಾಗ್ಲಿ ಕರ್ಕೊಂಡ್ ಬಂದ್ಬಿಡಿಯಪ್ಪ. ಮುಂಚೆ ಬಾಗಲ್ಲ ಕರ್ಕೊಂಡ್ ಬರ್ತೀನಿ. ಬೇಡ, ಯಾಕ ಶೆಟ್ಟಿ ಗುಂಟಕ್ಕೆ ಹೆಣ ಕುಂತಂಗ ಅಲ್ಲೇ ಕುತ್ಕೊಂಡಿರ್ತಾನವ. ಅವ್ನ್ ಯಾವ್ದಾರ ಬಡ್ದು ಊರಿಗೆ ಕಳ್ಸಬಾರ್ದ. ಅದು ಬಡಿಯಂಗಿಲ್ಲ, ಅದ ನಮ್ನಾಗ ಹೊಳ್ಳಿ ಬಡ್ಕೊಂತದ. ನಾಯಿನ ನಡಿಲೆ ಸಂಜೆ ಮುಂದೆ ಕರ್ಕೊಂಡ್ ಬರೋದು ಮರಿಬೇಡ ತಮ್ಮ. ಯಾಕ ಎತ್ತ ಲಂಬ ಎತ್ತ ಪಿಂಡ. ಯಾಕ ಎತ್ತ ಲಂಬ ಎತ್ತ ಪಿಂಡ. ಅಯ್ಯೋ ತಮ್ಮ. ಏಕ ಓದ್ರಿ ಅಂತಾನ ಬಸವಂತ. ಕೆಲಸ ಅಂತೂ ಆತ, ಕುರಿ ಹಳ್ಳಕ್ಕ ಬಿತ್ತ ಬರೋಬ್ಬರಿ ಆತಲ್ ಕೆಲಸ. ಕಡೆದೊಂದ ಕೆಲಸ ಇನ್ನ ನಿನಗೆ ಎಷ್ಟು ಬೇಕಂದಿ? ಅರ್ಧ 1.5 ಲಕ್ಷ ರೂಪಾಯಿ ಕೊಡ್ತೀನಿ. ಊರ ಬಿಟ್ಬಿಡು ಅಂದ್ರ 1-2 ವರ್ಷ ಆದ್ಮೇಲೆ ಬಾ ಹೊಳ್ಳಿ ಅಂತ ಹೇಳಿ. ಯಾಕಲ್ದು ನಡಿ ಹೋಗೋಣ. ಕೆಲಸ ಅಂತೂ ಆತಲ್ಲ. ಕೆಲಸ ಆತ್ ನಡಿ. ಮಾಡಿದ್ದ ಮರತಾಳ ಒಳ್ಳಿ ಜಾತ್ರೆಗೆ ಬಂದಾಳ. ಮಾಡಿದ್ದ ಮರತಾಳ ಒಳ್ಳಿ ಜಾತ್ರೆಗೆ ಬಂದಾಳ. ಹಟ್ಟಿ ಉರಿಸತಾಳ ಬಗಲಗ ಕೂಸಂದ ತಂದಾಳ. ಹಟ್ಟಿ ಉರಿಸತಾಳ ಬಗಲಗ ಕೂಸಂದ ತಂದಾಳ. ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ಟಾಟ. ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ಟಾಟ. ಕಲಿಸಿದ ಪ್ರೀತಿ ಪಾಠ ನಿಮ್ಮವ್ವ ಮಾಡಿಸಾಳ ನಂಗ ಮಾಟ. ಕಲಿಸಿದ ಪ್ರೀತಿ ಪಾಠ ನಿಮ್ಮವ್ವ ಮಾಡಿಸಾಳ ನಂಗ ಮಾಟ. ಮಾಡಿದ್ದ ಮರತಾಳ ಒಳ್ಳಿ ಜಾತ್ರೆಗೆ ಬಂದಾಳ. ಮಾಡಿದ್ದ ಮರತಾಳ ಒಳ್ಳಿ ಜಾತ್ರೆಗೆ ಬಂದಾಳ. ಹಟ್ಟಿ ಉರಿಸ್ತಾಳ ಬಗಲಗ ಕೂಸಂದ ತಂದಾಳ. ಹಟ್ಟಿ ಉರಿಸ್ತಾಳ ಬಗಲಗ ಕೂಸಂದ ತಂದಾಳ. ಏನ ಅನ್ರಿ, ನಮ್ಮೂರಿಗೆ ದೇವ್ರಪ್ಪ ಅಂತಂದ್ರ ನಮ್ಮ ಬಲವಂತಣ್ಣರು, ಆಮೇಲೆ ನಮ್ಮ ಡಾಕ್ಟರ್ ಸಾಹೇಬ್ರು ಹೊಸ್ತಾ ಬಂದಾರಲ್ಲಪ್ಪ. ಆಹಾ, ಬಂದ ಕೆಲಸ ಎಂತೆಂತ ಮಾಡ್ರಿ ಗೊತ್ತನ್ರಿ ಅವರು. ಆದರೂ ಬೀರಪ್ಪನ ಮಗಳು ನಾಗರತ್ನ ಲವ್ ಮಾಡಕತ್ತೀನಿ, ಆ ಹುಡುಗಿ ಹೇಳ್ಬೇಕಂತೀನಿ. ಬಲವಂತಣ್ಣರಿಗೆ ಹೇಳೀನಿ ಹೆಂಗಾರ ಮಾಡಿ ಹುಡುಗಿನ ಒಪ್ಪಿಸಿ ಮದುವೆ ಮಾಡ್ಸ್ರಿ ಅಂತೇಳಿ. ಡಾಕ್ಟರ್ ಸಾಹೇಬ್ರಿಗೆ ಹೇಳೀನಿ, ಅವ್ರು ಏನು ಮಾಡ್ತಾರೋ ಒಪ್ಕೊಂತಾರೋ ಇಲ್ಲೋ ಗೊತ್ತಿಲ್ಲ. ಬರಲಿ ನಮ್ಮ ಹುಡುಗಿ ಕಡೆ ಬರಕತ್ತದಿ, ಮಾತಾಡ್ತೀನಿ. ತುಮ್ಸೆ ಮಿಲ್ಲಿಕ್ಕೆ ತಮನ್ನಾ ಹೇ ಪ್ಯಾರ್ ಕಾ ವಿರಾದ ಹೇ ಔರ್ ಏಕ್ ವಾದ ಹೇ ಜಾನಂ. ತುಮ್ಸೆ ಮಿಲ್ಲಿಕ್ಕೆ ತಮನ್ನಾ ಹೇ ಪ್ಯಾರ್ ಕಾ ವಿರಾದ ಹೇ ಔರ್ ಏಕ್ ವಾದ ಹೇ ಜಾನಂ. ಜೋ ಅಭಿ मिले तू जमाना तेरा अपना प्यार. ओ मेरी यार, ओ मेरी यार. ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಜಂಪರ ಹಾಕಿನಿ ಪ್ಯಾಚನ್ನ. ಅರೆಯದ ಹುಡುಗರು ಮುದುಕರಿಗೆಲ್ಲ ಕೊಡ್ತೀನಿ ಟೆನ್ಷನ್ನ. ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಜಂಪರ ಹಾಕಿನಿ ಪ್ಯಾಚನ್ನ. ಅರೆಯದ ಹುಡುಗರು ಮುದುಕರಿಗೆಲ್ಲ ಕೊಡ್ತೀನಿ ಟೆನ್ಷನ್ನ. ಕೊಡ್ತೀನಿ ಟೆನ್ಷನ್. ಹಂಗ್ಯಾಕೆ ನೋಡ್ತೀರಿ ನೀವು? ನೀವ್ಯಾಕೆ ಹಂಗ ಗವಕ್ಕನ ಹಿಡಿಯಾಕ ಬಂದಿದ್ರಿ? ಹಿಡಿಯಾಕೆ ಬಂದಿಲ್ಲ, ನೀವು ಮ್ಯಾಗ ಬಂದ್ರೆ ಸರದ್ ಹಿಂದಕ್ಕೆ. ನಾ ಮ್ಯಾಗ ಬಂದಿರಿ? ಅಯ್ಯೋ ಅಯ್ಯೋ ದೇವ್ರೇ. ಸಂತೆಗೆ ಬಂದಾಗ ಭೇಟಿಯಾಗು ನನ್ನ ಗೆಳೆಯ. ನೀರು ತರಸಿದೆ ಕಣ್ಣಾಗ ನನ್ನ ಗೆಳೆಯ. ನನ್ನ ಮರೆತು ಹೆಂಗಿರದೆ ಊರಾಗ. ಸಂತೆಗೆ ಬಂದಾಗ ಭೇಟಿಯಾಗು ನನ್ನ ಗೆಳೆಯ. ಸಂತೆಗೆ ಬಂದಾಗ ಭೇಟಿಯಾಗು ನನ್ನ ಗೆಳೆಯ. ನೀರು ತರಿಸಿದೆ ಕಣ್ಣಾಗ ನನ್ನ ಗೆಳೆಯ. ನನ್ನ ಮರೆತು ಹೆಂಗಿರದೆ ಊರಾಗ. ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗುದೋತ. ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗುದೋತ. ಹಾಳು ಜೀವ ಉಳಿದೈತಿ ಊರಾಗ ನನ್ನ ಗೆಳತಿ. ನನ್ನ ಮರೆತು ಹೆಂಗಿರತಿ
ಗೆಳತಿ ವಾ ಗೆಳತಿ ವಾ. ನಾಳೆ ನಾ ಸತ್ತ ಮ್ಯಾಲ ನನ್ನ ಮಣ್ಣಿಗೆ ಬರುದು ಮಾತ್ರ ಮರಿಬೇಡ ಗೆಳತಿ, ಮರಿಬೇಡ. ನೀವು ಎಲ್ಲಾರು ಸತ್ತಾಗ ಮಣ್ಣಿಗೆ ಮಾತ್ರ ಬರಲ್ಲ ಗೆಳೆಯ, ಮಣ್ಣಿಗೆ ಮಾತ್ರ ಬರಲ್ಲ. ಯಾಕಂದ್ರ ನನ್ನ ತಾಯಿನ ನುಂಗಿ ನೀರು ಕುಡ್ದಿರಿ ನೀವು. ನಾನು ಕೊಂದವ, ಮತ್ತ ನಮ್ಮ ಮಾವ. ನಿಮ್ಮ ಮಾವ ಆದ್ರ ನಿಮಗ್ ಸಂಬಂಧಿಕರಾಗ್ತಾನಿಲ್ಲವ. ಹಂಗಲ್ರಿ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಂತ ನಿಂದ್ರಿಸಿದೆ ನಾನು. ಏನ್ ಮಾತಾಡ್ತೀರಿ? ನಮ್ದು ನಿಮ್ದು ಮಾತಿಲ್ರಿ, ಅದು ದಾರ್ಯಾಗ ನಿಂತು ಛೇ 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 ಛೇ. ಹಂಗಲ್ರಿ, ಮರಿ ಹೋಗೋಣ ಬೇಕಾರ. ಅಲ್ಲ ಎಷ್ಟು ಸರಳ ಕೇಳ್ತೀರಿ ಮನಿಗ್ ಹೋಗೋಣ ಅಂತೇಳಿ. ಅಲ್ಲ, ಮನ್ಯಾಗ ಕುತ್ಕೊಂಡು ಮಾತಾಡಕ್ ಬರುತ್ತಾನಂತ ಕೇಳಿ. ನಮ್ಮಪ್ಪನು ಗಾರಿ ಕಟ್ಟಿದಾನ್ರಿ. ಹಂಗಲ್ರಿ, ನಿಮ್ ಜೊತೆ ಮಾತಾಡ್ಬೇಕಂತ ನಾ ವಿಚಾರ ಮಾಡಕತ್ತೀನ್ರಿ. ಏನ್ ಮಾತಾಡ್ತೀರಿ? ನಮ್ದು ನಿಮ್ದು ಏನ್ ಮಾತೈತಿ? ತಡ್ರಿ ನೀವು ಸಿಟ್ಟಿಗೆ ಹಾಕೋಬೇಡ್ರಿ. ನಮ್ಮ ಮೈ ಎಲ್ಲ ನಡಕ್ ಶುರು ಆಕತಿ. ಏನಾಗತ್ತ? ಮೈ ನಡಕ್ ಶುರು ಆಗತ್ತ ಅಂದೆ. ಯಾವ ರೋಗ ಐತೇನ್ರಿ? ಹಂಗಲ್ರಿ, ಈ ಹೆಣ್ಮಕ್ಳ ಜೊತೆ ಮಾತಾಡ್ ಫಸ್ಟ್ನೇ ಸಲ ಇದ್ ನಾನು. ಬಾ 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 ಬಾ. ಅದ್ರ ನೀವು ಒಟ್ಟ ಮಾತಾಡೇ ಇಲ್ಲ ನೋಡ್ರಿ. ಇಲ್ರಿ, ನಿಮ್ಮನ್ನ ಬಿಟ್ಟು ಮತ್ತೊಂದು ಹುಡುಗಿನ ಕಣ್ಣು ಮುಚ್ಚಿ ನೋಡಿಲ್ರಿ ನಾನು. ಒಂದ್ ಕಣ್ ತರದು ಒಂದ್ ಕಣ್ ತೆಗದು ಅಲ್ರಿ, ಒಟ್ಟ ಯಾರು ನೋಡೇ ಇಲ್ಲ. ನೋಡೇ ಇಲ್ಲ. ಅದಕ್ರಿ ಇದು ಬಲವಂತಪ್ಪನವರು ನನ್ನ ಬಗ್ಗೆ ನಿಮ್ ಮುಂದ ಏನಾದ್ರು ಹೇಳ್ಯಾರ? ಹುಡುಗ ಸ್ಮಾರ್ಟ್, ಸುಂದರಾಂಗ, ಹಂಗದನ ಹಿಂಗದನ, ಒಳ್ಳೆ ಕೆಲಸದಾಗದನ ಅಂತ ಹೇಳಿ ಸ್ವಲ್ಪ ಹೇಳಿ. ಹೋದ ವರ್ಷ ಈ ಹುಡುಗನ್ನ ಜಾತ್ರೆಗ ನೋಡಿದ್ದೆ, ಜೋಕಾಲತ್ತಿ ಆಡುವಾಗ ಮನಸ್ಸ ಕೊಟ್ಟಿದ್ದೆ. ನಮ್ಮ ದೋಸ್ತರಿಗೆ ನಾನು ಚಾಲೆಂಜ್ ಮಾಡಿದ್ದೆ, ಇವ್ ನನ್ನ ಪಟಾಯಿಸಿ ಎಲ್ಲವ್ವ ಮಾಡ್ತೀನಂದಿದ್ದೆ. ಗೆಳೆಯರ ಮ್ಯಾಲ ಹಸಿ ಮಾತಾಡಿ ಹುಡುಗನ್ನೇ ಬಿಸಾನಿ, ಕೈ ತಪ್ಪಿಲಾಡು ಬಾಯಾಗ ಬಿದ್ದಂಗ ಆಗೇತ್ ಮಹಾರಾಜ. ಗಿಚ್ಚಿಗಿಲ್ಗಿಲಿ ಗಿಚ್ಚಿಗಿಲ್ಗಿಲಿ ಅಪ್ಪುದು ಹುಡುಗ ಪ್ರಪೋಸ್ ಮಾಡಿ ಲವ್ ಯು ಅಂದಿದ. ಗಿಚ್ಚಿಗಿಲ್ಗಿಲಿ ಗಿಚ್ಚಿಗಿಲ್ಗಿಲಿ ಅದ ಹೇಳ್ಯಾರ್ರಿ. ಏನಾರ ಹೇಳ್ಯಾರ್ರಿ. ಏನಂತ ಹೇಳ್ಯಾರ? ನೀವು ಭಾಳ ಬದ್ಮಾಸ್ ಅಂತ, ಭಾಳ ಕಚಡ ಅಂತ, ಭಾರಿ ಲುಚ್ಚ ಅಂತ, ನಿಮ್ಮನ ಜೊತೆ ಮಾತಾಡ್ಬಾರ್ದಂತ, ಎಲ್ಲಾರ ಬಟ್ಟೆ ಆದ್ರೆ ನುಗ್ಗರಿ ಕಟ್ಟಿ ಹಾಕ್ಯಾರ ನೋಡ್ರಿ. ಹಲೋ ಮಿಸ್, ವಾ ದಯವಿಟ್ಟು ಹೊಡೆಯಂಗಿದ್ರ ಮರಿ ಕರ್ಕೊಂಡು 4 ಒದಿರಿ. ಯಾಕ ಬ್ಯಾಡ ಅನ್ನಂಗಿಲ್ಲ, ಮಂದ್ಯ ಮರ್ಯಾದಿ ಕಳಿಬೇಡ್ರಿ. ಯಾಕಂದ್ರೆ ಸ್ವಲ್ಪ ಮರ್ಯಾದಿ ನೀವೇನ್ ಚಂದ ಏನಾರ ಹೇಳ್ಯಾರೇನ್ರಿ ಅಂತ ಕೇಳಾಕತ್ತಿರಲ್ಲ, ಅದಕ್ಕೆ ಹೇಳಾಕತ್ತೀನಿ. ಅಲ್ರಿ, ನನ್ನ ಬಗ್ಗೆ ಏನಾರ ಹೇಳ್ಯಾರಬೇಕು ಅಂತ ನಾ ಏನ್ ಹೇಳ್ತಾರ್ರಿ? ಏನ್ ಬೇಕಾಗಿತ್ತು? ಅದು ಹೋಲ್ಬಿಡ್ರಿ, ಸಾಯ್ತಾರ ನಾನ್ ನೋಡಿ. ಅದು ಹೋಲ್ಬಿಡ್ರಿ. ನಿಮ್ ಡಾಕ್ಟರ್ ಸಾಹೇಬ್ರ ಏನಾರ ಹೇಳಿರ್ಬೇಕಲ್ಲ. ಅವ ಗಾಡಿ ಐತಿ ಒಂದು, ಮತ್ತ ಡ್ರೈವಿಂಗ್ ಮಾಡ್ತಾನ, ಸ್ವಲ್ಪ ಊರಾಗ ಬಡ್ಡಿ ಹಂಗ ಸಾಲ ಕೊಟ್ಟಾನ, ವಸೂಲಿ ಬಾಳ್ ಮಾಡ್ತಾನ. ಹಿಂಗ ಹಚ್ಚಿಬಿಟ್ರ ನೀನು ನಿಮ್ಮ ಮಾವ ಬರೀ ಬಡ್ಡಿ ಕೊಡೋದು, ಎಲ್ಲಾರನ್ನ ಸಾಯಿ ಹೊಡಿದು, ಬಡ್ಡಿ ಕೊಡೋದು ಸಾಯಿ ಹೊಡಿದು, ಹಿಂಗ ನಿಂತಿರೇನ? ನಾ ಕೊಟ್ಟಿಲ್ರಿ, ಅವ ಕೊಟ್ಟನ, ನಾ ವಸೂಲಿ ಮಾಡಿ ಅಡ್ಡಿರ್ತೀನಿ ಗಾಡಿ ತಗೊಂಡು ಅಂತ ಹೇಳಾಕ. ಅದ ಡಾಕ್ಟರ್ ಸಾಹೇಬ್ರ. ಡಾಕ್ಟರ್ ಸಾಹೇಬ್ರ ಬನ್ನಿ ಮುಡಿ ಹಬ್ಬದಾಗ ಪಟಕ ಸುತ್ತಿ ನಿಂತಾಗ ಕೃಷ್ಣ ಅತ್ತಿ ಅಂದೆ ನಿಮ್ಮವ್ವಾಗ, ಮಾವ ಅಂದೆ ನಿಮ್ಮಪ್ಪಾಗ, ಅತ್ತಿ ಅಂದೆ ನಿಮ್ಮವ್ವಾಗ, ಮಾವ ಅಂದೆ ನಿಮ್ಮಪ್ಪಾಗ, ಅಕ್ಕ ಮಾಡಿದೆ ಮನದಾಗ ಹೋಳ್ಗಿ ಊಟ ಯಾವಾಗ. ನನ್ನ ಗೆಳತಿ ನನ್ನ ನೋಡಿ ನೀನಗತಿ, ನನ್ನ ಗೆಳತಿ ನನ್ನ ನೋಡಿ ನೀನಗತಿ. ಓಣಿ ಹಿಡಿದ ನಾ ಬರುವಾಗ ಹಳ್ಳ ಬಗಿತಿದ್ದಿ ನಿಂತ ಕಿಡಿಕ್ಯಾಗ, ಓಣಿ ಹಿಡಿದ ನಾ ಬರುವಾಗ ಹಳ್ಳ ಬಗಿತಿದ್ದಿ ನಿಂತ ಕಿಡಿಕ್ಯಾಗ. ಮನಸಾತ ನಿನ್ನ ಮ್ಯಾಲ, ಮನಸಾತ ನಿನ್ನ ಮ್ಯಾಲ. ನೋಡ್ರಿ, ಕಡೆಯದಾಗಿ ಒಂದು ಮಾತು ಹೇಳ್ತೀನಿ. ಏನ್ ಹೇಳ್ರಿ? ಬೈಬೇಡ್ರಿ, ಬಡಿಬೇಡ್ರಿ. ಅಷ್ಟು ಧೈರ್ಯ ಬಂದ್ಬಿಡ್ತಲ್ರಿ ನಾನು. ಹಂಗ ನೋಡ್ರಿ, ನಾ ಇನ್ ಮ್ಯಾಗ ಧೈರ್ಯವಂತ ನಾನು. ಹೌದ್ರಾ? ಇಲ್ಲಿವರೆಗೂ ಹೃದಯವಂತ ಇದ್ದ ಇವು ಏನ್ ನೋಡಕತ್ತೀರಿ? ಕಾಲಾಗ ಪ್ಯಾರಿಗೋನ್ ಹಾಕೊಂಡ್ರೆ ಹಿಲ್ಡ್ ಹಾಕೊಂಡ್ರೆ ನೋಡಕತ್ತೀನಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಚಪ್ಪಲ್ ಹಾಕೊಂಡ್ರೆ ಭಾಳ ಇದು ಕೊಡಕತ್ತಿರಪ್ಪ ಸವಲತ್ತು. ಹಿಂಬ್ರದ ಇಷ್ಟು ಎತ್ತು ಕೊಟ್ಟಿರ್ತಾರ, ತೊಗೊಂಡು ಇಡಬಾರ್ದು. ಇಟ್ಟರು 3 ತಿಂಗಳು ಕೋಮಾದಾಗ ನಾವು. ಅದು ರೀ ನೋಡ್ರಿ, ನಾನು ನಿಮ್ಮನ್ನು ಭಾಳ ಪ್ರೀತಿ ಮಾಡಕತ್ತೇನೆ ರೀ. ನೀವಾಗೆ ಹ್ಞೂ ಅಂದ್ರೆ ಮದುವೆ ಹಾಕೇನ್ರಿ,
ಒಪ್ಪಿಸ್ತೇನ್ರಿ, ದಯವಿಟ್ಟು ಸಿಟ್ಟಿಗೆದ್ದು ಬಡಿಯಾಕ ಹೋಗ್ಬೇಡ್ರಿ. ಹ್ಞೂ ಅನ್ನಂಗಿತ್ತು ಹ್ಞೂ ಅನ್ರಿ, ಇಲ್ಲ ಈಗಾರ ಪ್ರೀತಿ ಮಾಡ್ತೀರಿ ಅಂತ ತಪ್ಪಾಯ್ತು ಬಿಡ ಯಾವ ಅಂತಿರಲ್ರಿ ನೀವು. ಅವ್ವ ಅಕ್ಕ ಅಂತ ಪ್ರೀತಿ ಮಾಡ್ತಿರಲ್ಲ ನೀವೇ ಅಂತ. ಹೆಂಗ್ ಹೇಳಿದ್ರಿ? ಮತ್ ನೀವು ಒಮ್ಮಿಂದ ಮೇಲೆ ಹಿಂಗ್ ಬಂದ್ರಿ, ಎಲ್ಲಾನಾರ ಸಡ್ಲ ಅಕ್ಕಾವು. ಧೈರ್ಯ ಇರ್ಬೇಕ್ರಿ, ಪ್ರೀತಿ ಮಾಡ್ಬೇಕಾದ್ರೆ ಧೈರ್ಯ ಇರ್ಬೇಕ್ರಿ. ಧೈರ್ಯ ಐತ್ರಿ, ಆದ್ರ ಹೇಳಾಕ ಮನಸ್ಸು ಬರ್ಲಿಲ್ಲ, ಅದ್ರ ಸಂಬಂಧ. ಹೌದಾ? ನೀವೇನ್ರಿಪ್ಪ ಹೆಣ್ಣು ಮನಸ್ಸು ಹೆಂಗಾರ ಹೇಳ್ಬಿಡ್ತೀರಿ, ಗಣಮಕ್ಕಳು ಹೇಳಾಕ ಬರಾಕ ಹೇಳಾಗಲ್ಲ. ಯಾಕಂದ್ರ 3 ಮಾತು ಹೇಳ್ಬೇಕಂದ್ರ ಭಾಳ ತ್ರಾಸ ಆಗತ್ತ. ಮತ್ತೇನಾಯ್ತು ನಿಮಗ? ಬ್ರೆಕ್ಕ ಬಿತ್ತಲ್ರಿ ಬಾಯಿಗೆ. ನಾನೊಂದು ಮಾತು ಅದು ಹೆಂಗ ಓ ಏನಾಗೈತ್ರಿ ಹೇಳ್ರಿ. ನೀವು ಆ ಕಡೆ ಹೇಳ್ರಿ, ನಾ ಹೇಳ್ತೀನಿ. ಐ ಲವ್ ಸು. ಇದು ಹೇಳಕ ಇಷ್ಟೊತ್ತಲ್ಲಿ ಮಾಡ್ತೀರಿ ನಿಮ್ಮ ಮಾವ ಅಂಜ ಬ್ಯಾಡ ನಾಗಿರೋ ತಾನ ಕುಡಿ ಮೀಸಿ ಸೆಳೆದಾರ ನೀನ ನೀ ಹಾಕಿದ ಬೆಳ್ಳಿಯ ಚರಿನ ಉಳಿಬೇಕು ಕೊನೆತನ ತೂನ ಮಾವ ನೀ ಆಸರೆ ನನ್ನ ಪಾಳಿಗೆ ಗೆಳೆಯ ನೀ ಆಸರೆ ನನ್ನ ಬಾಳಿಗೆ ऐसी दीवान ही देखी नहीं कहीं से प्यार से देखो दीवाना तेरा नाम लिख दिया, तेरा नाम लिख दिया, हाँ नाम लिख दिया, तेरा नाम लिख दिया. ಕರೆಕರನ್ನ ಪ್ರೀತಿ ಮಾಡಕತ್ರಿ? ಹ್ಞೂ ಅಂದ್ರೆ ಅದ ಕರೆಕರನ್ನ ಪ್ರೀತಿ ಮಾಡಕ ಸತ್ಯ ಅಲ್ರಿ. ನಿಮ್ಮ ಅವ್ವ ರಾಣಿ, ನಿಮ್ಮ ಅಪ್ಪ ರಾಣಿ, ನಿಮ್ಮ ನಮ್ಮ ಅವ್ವ ನನ್ನ ಗುರು ಬಿಟ್ಟು ಬಡ್ದಿರಲ್ರಿ. ಮತ್ತೆ ನಾವು ಮೌ ನಾಣೆ ಅಂತ ಮತ್ತೆ ಬರ್ತಿರಲ್ರಿ. ನಮ್ಮ ಅವ್ವ ರಾಣಿ, ನಮ್ಮ ಅಪ್ಪ ರಾಣಿ, ನಮ್ಮ ಅಕ್ಕ ರಾಣಿ, ನಮ್ಮ ಅವ್ವ ರಾಣಿ, ನಮ್ಮ ಔಷಧ ಮ್ಯಾಗ. ಹಾಗಾದ್ರೆ ನೀವು ನನ್ನ ಪ್ರೀತಿ ಮಾಡ್ಬೇಕಾದ್ರ, ನೀವು ನನ್ನ ಮದುವೆ ಮಾಡ್ಕೋಬೇಕಾದ್ರ ಹ್ಞೂನ್ರಿ. ನಿಮ್ಮ ಮಾವು ಹೇಳ್ದಂಗೆ ಕೇಳಬಾರ್ದು. ಆಯ್ತ್ರಿ. ನಿಮ್ಮ ಮ್ಯಾಗ ನೀವು ಉಗುಳು ಹಾಕಿದ್ರೆ ದಾಟಂಗಿಲ್ಲ, ಗೆರಿ ಹಾಕಿದ್ರೆ ಅದನ್ನ ದಾಟಂಗಿಲ್ಲ. ನಿಮ್ಮ ಅಕ್ಕ ಹೇಳ್ದಂಗೆ ಕೇಳಬಾರ್ದ್ರಿ. ಯಾವಾಗ ಯಾಕ? ಏವಾ ನಿಮ್ಮ ಅಕ್ರಿ, ನಿಮ್ಮ ಅಕ್ಕ ಒಡವಡೆ ಸಂಗಿ ಸಂಬಂಧ ಇಲ್ಲ ನನಗವ್ರಿ. ಸಂಬಂಧ ಇಲ್ಲ. ನೀವು ಮದುವೆ ಹಾಕಿನ ಹ್ಞೂ ಅನ್ರಿ, ಇವತ್ತಿಂದ ಅಷ್ಟ್ರನ್ನ ಮರ್ತ ಬಿಡ್ತೀನಿ ನಾನು. ನನ್ನ ತಲೆಯಾಗಿರೋದು ನೀವು ಒಬ್ರು ಹಾಕಿರಿ ಅಷ್ಟೇ. ಹಂಗಾರ ನೀವು ನಮ್ಮ ಮನೆಗೆ ಬಂದು ಬಂದ ನಮ್ಮ ಮನೆಗೆ ಬಂದು ನನ್ನ ಇವತ್ತು ನೋಡ್ರಿ ಹೋಗೋಣ ಯಾಕೆ ಮನಿಗೆ. ಏನ್ ಅವಸರ ಮುಟ್ರಿ ನೀವು ಆ ಕಡೆ ಮನಿಗೆ ಅಂದ್ರಲ್ಲ, ಮನಿಗೆ ಬರ್ರಿ. ನಮ್ಮ ಅಪ್ಪನ ಕೇಳ್ರಿ ಅಂದೆ. ಇದು ಒಳ್ಳೆ ಕತಿ ಆತಪ್ಪ. ಈಕಿನ ಒಪ್ಸೋದು ಒಂದಾತು, ಇವ್ರ ಅಪ್ಪನ ಹೆಂಗ ಒಪ್ಸು. ನೋಡ್ರಿ, ನೀವು ನನ್ನ ಮದುವೆ ಹಾಕಿರೋದು ಒಂದು ಮಾತು ಹ್ಞೂ ಅನ್ರಿ. ನಿಮ್ಮ ಅಪ್ಪಾರನ್ನ ಒಪ್ಸೋ ಜವಾಬ್ದಾರಿ ನನಗೆ ಬಿಟ್ಟಿದ್ದು. ನಿಜವಾಗ್ಲೂ ನಮ್ಮ ಅಪ್ಪ ಬಲವಂತಪ್ಪನವ್ರಿಗೆ ಹೇಳ್ತೀನಂತ, ಡಾಕ್ಟರ್ ಸಾಹೇಬ್ರಿಗೆ ಹೇಳ್ತೀನಂತ, ನಮ್ಮ ಮಾವು ಹೇಳ್ತಂತ ಬೇಕಾರ ಹೇಳ್ತಾರೆ. ಹೇಳ್ತೇನ್ರಿ. ಕರೆ ನಮ್ಮ ಮಾವನ ಬಂದು ನಿಮ್ಮ ಅಪ್ಪನ ಕಾಲಿಗೆ ಬೀಳ್ಬೇಕು, ನನ್ನ ಮಗಳು ಕೊಟ್ಟು ಮದುವೆ ಮಾಡಪ್ಪ ಅಂತ ಹೇಳಿ. ನಿಜವಾಗ್ಲೂ ರೀ? ಹಾನ್ರಿ. ಹಂಗಾರ ಯಾಕೆ ತಡ? ಅಲ್ರಿ